ಈಗ ಆಲ್ರೆಡಿ ನಾವು ಜಾತ್ರೆ ಪಾಠವನ್ನು ನೋಡಿದ್ವಿ, ಹೌದಲ್ವಾ? ಹಾಗಿದ್ರೆ ಈ ಪಾಠದಲ್ಲಿ ಬರುವಂಥ ಕೆಲವೊಂದು ವ್ಯಾಕರಣಾಂಶವನ್ನು ನಾವು ಇಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ. ನಿಮ್ಮ ಸುಭಾಷ್ ಕನ್ನಡ ಕಾಪಿನಲ್ಲಿ ಪುಟ ಸಂಖ್ಯೆ 49 ಅಂದರೆ ಪೇಜ್ ನಂಬರ್ 49 ಓಪನ್ ಮಾಡಿ. 49 ಓಪನ್ ಮಾಡಿದ್ರೆ ನಿಮಗೆ ಅಲ್ಲಿ ಕೆಲವೊಂದು ಆ್ಯಕ್ಟಿವಿಟೀಸ್ ಅಂದರೆ ಚಟುವಟಿಕೆಯನ್ನು ಕೊಟ್ಟಿದ್ದಾರೆ, ಅದನ್ನು ನೋಡ್ತಾ ಹೋಗೋಣ. ಇಲ್ಲಿ ಮೊದಲಿಗೆ ಕ್ವಶನ್ ಆನ್ಸರ್ ಇದೆ, ಅದು ಕ್ವಶನ್ ಆನ್ಸರ್ ಬರೀಬೇಕು. ಹಾಗೆ ನೆಕ್ಸ್ಟು 2-3 ವಾಕ್ಯದಲ್ಲಿ ಉತ್ತರಿಸಿ ಅಂತಿದೆ, ಅದಕ್ಕೆ ನಾನು ಬರೆದ್ಬಿಟ್ಟು ಆನ್ಸರ್ ಬರೆದು ಕಳಿಸ್ತೀನಿ, ನೀವು ನೋಡಿ ಕಾಪಿ ಮಾಡಿ, ಗೊತ್ತಾಯ್ತಲ್ಲ? ಹಾಗೆ ನೆಕ್ಸ್ಟು ಇಲ್ಲೇನಪ್ಪ ಇದೆ ಅಂದರೆ 1 ವಾಕ್ಯದಲ್ಲಿ ಉತ್ತರಿಸಿ ಅಂತಿದೆ, ಅದಕ್ಕೆ ಆನ್ಸರ್ ಅವರೇ ಕೊಟ್ಟಿದ್ದಾರೆ, ನೀವು ನೋಡಿ ಕಾಪಿ ಮಾಡಬೇಕು. ನೆಕ್ಸ್ಟು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಏನಿದೆ ಹೊಂದಿಸಿ ಬರೆಯಿರಿನಲ್ಲಿ ಆನ್ಸರು? ಡೊಳ್ಳು, ನೆಕ್ಸ್ಟು 2ನೇದು ಕಂಸಾಳೆ, ನೆಕ್ಸ್ಟ್ 3rd ಒನ್ ಯಕ್ಷಗಾನ. ಈ ಕಡೆ ತಾಳವಾದ್ಯ, ನೆಕ್ಸ್ಟು ಚಂಡೆ, ಚರ್ಮ ವಾದ್ಯ. ಹಾಗಾದರೆ ಡೊಳ್ಳು ಯಾವುದು ಬರುತ್ತೆ? ಚರ್ಮವಾದ್ಯ. ಕಂಸಾಳೆ ತಾಳವಾದ್ಯ, ಯಕ್ಷಗಾನ ಚೆಂಡೆ. ಈ ರೀತಿ ಮ್ಯಾಚ್ ಮಾಡಿ ಬರಬೇಕು. ಇಲ್ಲಿ ನಿಮಗೆ ಆನ್ಸರ್ ಕೊಟ್ಟಿದ್ದಾರೆ, ಆನ್ಸರ್ ಬರೀಬೇಕು ಸರಿಯಾದಂಥ ಆನ್ಸರ್. ಕಂಸಾಳೆಗೆ ಯಾವ್ದು ಬರೀಬೇಕು? ಡೊಳ್ಳುಗೆ ಯಾವ್ದು ಬರೀಬೇಕು? ಚರ್ಮವಾದ್ಯ. ಅಲ್ಲಿ ಲೈನ್ ಕೊಟ್ಟಿದ್ದಾರಲ್ಲ, ಆ ಲೈನಲ್ಲಿ ಬರೀಬೇಕು ಉತ್ತರಗಳು ಅಂತೇಳಿ 3 ಲೈನ್ಸ್ ಕೊಟ್ಟಿದ್ದಾರೆ, ನೀವು ಆನ್ಸರನ್ನು ಬರೀಬೇಕು. ಗೊತ್ತಾಯ್ತಲ್ಲ ಮಕ್ಕಳ? ಡೊಳ್ಳು, ಚರ್ಮವಾದ್ಯ, ಕಂಸಾಳೆ, ತಾಳವಾದ್ಯ, ಯಕ್ಷಗಾನ, ಚೆಂಡೆ. ಗೊತ್ತಾಯ್ತಲ್ಲ? ಹಾಗಾದರೆ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಏನಪ್ಪ ಇದೆ ಅಂದರೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಅಂತ ಹೇಳಿದೆ. ಇದಕ್ಕೆ ವಿರುದ್ಧಾರ್ಥಕ ಪದಗಳನ್ನು ನೋಡ್ತಾ ಹೋಗೋಣ. ಹಿಮ್ಮೇಳ ಪದದ ವಿರುದ್ಧಾರ್ಥಕ ಪದ ಏನು ಬರಿಬೋದು? ಪಾಠದಲ್ಲೇ ಬಂದಿದೆ ನಿಮಗೆ, ಹೌದಲ್ವಾ? ಏನು ಬರಿಬೋದು? ನೆನ್ಪು ಮಾಡ್ಕೊಳ್ಳಿ. ಹಿಮ್ಮೇಳದವರು ಮತ್ತು ಮುಮ್ಮೇಳದವರು. ಮುಮ್ಮೇಳ ಏನಾಗುತ್ತೆ? ಉದಾಹರಣೆ ವಿರುದ್ಧಾರ್ಥಕ ಪದ ಬರುತ್ತೆ, ಮುಮ್ಮೇಳ. ಆರಂಭ ಇರೋದು, ಆರಂಭ ಏನು? ಮುಕ್ತಾಯ. ನೆಕ್ಸ್ಟ್ ಆಸೆ, ನಿರಾಸೆ. ಹಾಗೆ ನೆಕ್ಸ್ಟ್ ಸಂತೋಷ, ಏನು ಬರಿಬೋದು ವಿರುದ್ಧಾರ್ಥಕ ಪದ? ಸಂತೋಷ, ದುಃಖ. ಏನು ಬರಿಬೋದು? ದುಃಖ. ಹಾಗೆ ನೆಕ್ಸ್ಟ್ ಮಧುರ, ಇಂಪಾದ ಧ್ವನಿ. ಮಧುರ ಅಂದರೆ ಇಂಪಾದ ಧ್ವನಿ ಅಂತ ಹೇಳಿ ಅರ್ಥೈಸ್ಬೋದು. ಮಧುರಕ್ಕೆ ವಿರುದ್ಧಾರ್ಥಕ ಪದ ಯಾರಿಗೂ ಗೊತ್ತಿಲ್ಲ ಅನ್ಸುತ್ತೆ ಅಲ್ವಾ? ಏನಪ್ಪ ಅಂದರೆ ಕರ್ಕಶ. ಮಧುರಗೆ ವಿರುದ್ಧಾರ್ಥಕ ಪದ ಏನು? ಕರ್ಕಶ. ಹಾಗೆ ನೆಕ್ಸ್ಟ್ ದೂರ, ಈಸಿಯಾಗಿ ಹೇಳ್ಬೋದು. ದೂರ ಏನು? ಹತ್ತಿರ. ಇನ್ನೊಂದ್ಸಲಿ ರಿಪೀಟ್ ಮಾಡ್ತೀನಿ ನೋಡಿ. ಹಿಮ್ಮೇಳ, ಮುಮ್ಮೇಳ, ಆರಂಭ, ಮುಕ್ತಾಯ, ಆಸೆ, ನಿರಾಸೆ, ಸಂತೋಷ, ದುಃಖ, ಮಧುರ, ಕರ್ಕಶ, ದೂರ, ಹತ್ತಿರ. ಇದು ವಿರುದ್ಧಾರ್ಥಕ ಪದಗಳು. ನೆಕ್ಸ್ಟು ಶಬ್ದವನ್ನು ಬಳಸಿ ಅರ್ಥಪೂರ್ಣ ವಾಕ್ಯ ರಚಿಸಿ ಅಂತ ಹೇಳಿದೆ. 4 ಶಬ್ದಗಳನ್ನ ಕೊಟ್ಟಿದ್ದಾರೆ, ಪದಗಳನ್ನು ಕೊಟ್ಟಿದ್ದಾರೆ. ಆ ಪದಗಳನ್ನು ಬಳಸ್ಕೊಂಡು ನೀವೇನು ಮಾಡಬೇಕು? ವಾಕ್ಯ ರಚನೆಯನ್ನು ಮಾಡಬೇಕು. ಈಗ ನಾನೊಂದು ಹೇಳ್ತೀನಿ, ಅದನ್ನು ನೀವಾಗೆ ಮಾಡಬೇಕು. ಫಾರ್ ಎಕ್ಸಾಂಪಲ್ ಒಂದು ಭಿನ್ನ ಅಂತಿದೆ, 3ನೇದು ಭಿನ್ನ. ಅದಕ್ಕೆ ನಾನು ಹೇಳ್ತೀನಿ ಸ್ವಂತ ವಾಕ್ಯ. ಏನು ಹೇಳ್ಬೋದು? ಉದ್ಯಾನವನದಲ್ಲಿ ಭಿನ್ನವಾದಂತಹ ಹೂಗಳನ್ನು ನೋಡಿದೆ. ಈ ರೀತಿ ನೀವೇ ಸ್ವತಃ ಸ್ವಂತ ವಾಕ್ಯವನ್ನು ರಚನೆ ಮಾಡಬೇಕು. ನೆಕ್ಸ್ಟು ಮಿಕ್ಕಿದಂಥ 3 ಪದಗಳಿಗೆ ನೀವೇ ರಚನೆ ಮಾಡಬೇಕು ಸ್ವಂತ ವಾಕ್ಯವನ್ನು. ಹಾಗೆ ನೆಕ್ಸ್ಟು ಇಲ್ಲಿನ 3 ಮನೆಗಳಲ್ಲಿರುವ ಪದಗಳನ್ನು ಕ್ರಮವಾಗಿ ಬಳಸಿ ಅರ್ಥಪೂರ್ಣ ವಾಕ್ಯಗಳನ್ನು ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಏನಿದೆ ಅಂತೇಳಿ ನೋಡ್ತಾ ಹೋಗೋಣ. ಬಾಕ್ಸ್ ಕಾಣಿಸ್ತಿದೆ ಅಲ್ಲ, ಅಲ್ಲಿ ಫಸ್ಟ್ ಬಾಕ್ಸಲ್ಲಿ ಏನಿದೆ? ನೀವು. ಹಾಗೆ ಸೆಕೆಂಡ್ ಒನ್ ಏನಿದೆ? ರಾಜು, ಕಮಲ,
ಹಾಗೆ ನೆಕ್ಸ್ಟು ಅದು. ಇಲ್ಲಿ ಇಷ್ಟು ಇದೆ. ಸೆಂಟ್ರಲ್ ಏನು ಕೊಟ್ಟಿದ್ದಾರೆ? ಊರಿಗೆ ಅಂತೇಳಿ ಕೊಟ್ಟಿದ್ದಾರೆ. ನೆಕ್ಸ್ಟು ಲೈನ್ ಏನಿದೆ ಅಲ್ಲಿ ನೆಕ್ಸ್ಟ್ ಬಾಕ್ಸಲ್ಲಿ ಏನಿದೆ? ಬರುತ್ತದೆ. ನೆಕ್ಸ್ಟು ಬಂದರು. ನೆಕ್ಸ್ಟು ಬಂದನು. ನೆಕ್ಸ್ಟು ಬಂದಳು. ಬನ್ನಿ. ಹೌದಲ್ವಾ? ಈ ರೀತಿ ಕೊಟ್ಟಿದ್ದಾರಲ್ವಾ ಬಾಕ್ಸು. ಇವುಗಳನ್ನ ಬಳಸಿಕೊಂಡು ನಾವೇನು ಮಾಡಬೇಕು? ವಾಕ್ಯವನ್ನ ರಚನೆ ಮಾಡಬೇಕು. ಯಾವ ರೀತಿ ಹಾಗಿದ್ರೆ? ಇಲ್ಲಿ ಒಂದು ಪದವನ್ನು ತಗೋಬೇಕು, ಆಮೇಲೆ ಮಧ್ಯದಲ್ಲಿರುವಂಥ ಪದ ಮತ್ತು ಕೊನೆ ಬಾಕ್ಸಲ್ಲಿರುವಂಥ ಪದವನ್ನು, ಸರಿಯಾದಂಥ ಪದವನ್ನು ಬಳಸಿ ನಾವು ವಾಕ್ಯವನ್ನು ರಚನೆ ಮಾಡಬೇಕು. ಹಾಗಾದರೆ ಫಸ್ಟ್ ಹೇಗೆ ರಚನೆ ಮಾಡೋದು? ಏನಿದೆ ಫಸ್ಟಿಗೆ ಇಲ್ಲಿ? ನೀವು ಊರಿಗೆ ಬರುತ್ತದೆ, ಬಂದನು, ಬಂದಳು, ಬನ್ನಿ. ಯಾವುದು ಸರಿಯಾಗುತ್ತೆ ಹಾಗಾದರೆ? ನೀವು ಊರಿಗೆ ಏನು ಬರೀಬೇಕು? ಬನ್ನಿ. ಸೆಕೆಂಡ್ ಒನ್, ರಾಜು ಊರಿಗೆ ಏನು ಬರೀಬೇಕು? ಬಂದಳುನ? ಅಲ್ಲ, ಏನು ಬರೀಬೇಕು? ಬಂದನು. ರಾಜು ಊರಿಗೆ ಬಂದನು. ಕರೆಕ್ಟ್ ಆಗುತ್ತಲ್ವಾ? ಹೌದಲ್ಲ? ನೆಕ್ಸ್ಟು ಕಮಲ ಊರಿಗೆ ಬಂದಳು. ನೆಕ್ಸ್ಟ್ ಫೋರ್ತ್ ಒನ್ ಏನಿದೆ? ಸಾರಿ, ಇಲ್ಲೊಂದು ಪದ ಬಿಟ್ಟಿದ್ದೀನಿ ಅಲ್ವಾ? ಅವರು ಊರಿಗೆ ಏನು ಬರಬೇಕು? ಬಂದರು. ಅವರು ಊರಿಗೆ ಬಂದರು. ನೆಕ್ಸ್ಟ್ ಏನಿದೆ? ಅದು ಊರಿಗೆ ಬರುತ್ತದೆ. ಇಲ್ಲಿರುವಂಥ ಪದಗಳನ್ನು ಬಳಸಿಕೊಂಡು ನಾವು ವಾಕ್ಯವನ್ನು ರಚನೆ ಮಾಡಿದ್ದೀವಿ ನೋಡಿ. ನೀವು ಊರಿಗೆ ಬನ್ನಿ, ರಾಜು ಊರಿಗೆ ಬಂದನು, ಕಮಲ ಊರಿಗೆ ಬಂದಳು, ಅವರು ಊರಿಗೆ ಬಂದರು, ಅದು ಊರಿಗೆ ಬರುತ್ತದೆ. ಈ ರೀತಿ ವಾಕ್ಯಗಳನ್ನು ರಚನೆ ಮಾಡಬೇಕಾಗತ್ತೆ. ಗೊತ್ತಾಯ್ತಲ್ಲ ಮಕ್ಕಳ? ಹಾಗಿದ್ರೆ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಏನಪ್ಪ ಅಂದರೆ, ಆ ಒಂದು ಘಟನೆ ಕೊಟ್ಟಿದ್ರೆ ಆ ಘಟನೆಯನ್ನು ನಾವು ಈಗ ಅಂದರೆ ಮುಂದೆ ನಡೆಯುತ್ತೆ ಅನ್ನೋದರಲ್ಲಿ ಈ ಕಾಲಗಳಲ್ಲಿ ನಾನು ಹೇಳ್ಕೊಟ್ಟೆ. ಯಾವ್ಯಾವ ಕಾಲ ಇದೆ? ಒಟ್ಟು ಕಾಲಗಳಲ್ಲಿ 3 ವಿಧ. ಯಾವುದದು? ಭವಿಷ್ಯತ್ ಕಾಲ, ವರ್ತಮಾನ ಕಾಲ, ನೆಕ್ಸ್ಟು ಯಾವುದು? ಭೂತಕಾಲ. ಫಸ್ಟ್ ಬರೋದು ಭೂತಕಾಲ, ಆಮೇಲೆ ವರ್ತಮಾನ ಕಾಲ, ನೆಕ್ಸ್ಟು ಭವಿಷ್ಯತ್ ಕಾಲ. ಇಲ್ಲಿ ಏನಾಗಿದೆ? ಒಂದು ಘಟನೆ ಕೊಟ್ಟಿದ್ರೆ ಆ ಘಟನೆ ಯಾವ ಕಾಲದಲ್ಲಿದೆ ಅಂದರೆ ವರ್ತಮಾನ ಕಾಲದಲ್ಲಿದೆ, ಅಂದರೆ ಅಟ್ ಪ್ರೆಸೆಂಟ್ ನಡೀತಾ ಇದೆ. ನಾವು ಅದನ್ನು ಭವಿಷ್ಯತ್ ಕಾಲಕ್ಕೆ ಬರೀಬೇಕು. ಅಂದರೆ ಘಟನೆ ನಡೀಬಹುದು, ಮುಂದೆ ನಡೀಬಹುದು ಅನ್ನೋ ಯೋಚನೆ ಮಾಡಿಬಿಟ್ಟು ನಾವೇನು ಮಾಡಬೇಕು? ಬರಿಬೇಕು. ಅಂದರೆ ಇಲ್ಲಿ ಕೊಟ್ಟಿರುವಂತಹ ಘಟನೆಯನ್ನು ವರ್ತಮಾನ ಕಾಲದಲ್ಲಿ ಕೊಟ್ಟಿದ್ದಾರೆ, ಅದನ್ನು ನಾವು ಭವಿಷ್ಯತ್ ಕಾಲಕ್ಕೆ ಬರೆಯೋದು. ಹಾಗಿದ್ರೆ ಹೇಗೆ ಬರೆಯೋದು ಅಂತ ನೋಡೋಣ. ಕೆಲವೊಂದು ಪದಗಳನ್ನು ಅವರೇ ಕೊಟ್ಬಿಟ್ಟಿದ್ದಾರೆ, ಲೈನ್ ಕೊಟ್ಟಿದ್ದಾರೆ, ಗೆರೆ ಹೇಳ್ತಿದ್ದಾರೆ. ಆ ಗೆರೆ ಹೇಳ್ತಿರುವಂಥ ಪದವನ್ನು ನಾವು ವರ್ತಮಾನದಿಂದ ಭವಿಷ್ಯತ್ ಕಾಲಕ್ಕೆ ಬದಲಾವಣೆಯನ್ನು ಮಾಡಬೇಕು. ಒಂದ್ಸಲಿ ಕ್ವಶನ್ ಓದ್ತೀನಿ ನೋಡಿ. ರಾಜು ಓಟದ ಸ್ಪರ್ಧೆಯಲ್ಲಿ ಓಡಿದನು, ಸ್ಪರ್ಧೆಯಲ್ಲಿ ಗೆದ್ದನು. ಆಲ್ರೆಡಿ ಇದು ಘಟನೆ ನಡೆದೋಗಿರೋದು. ಸೊ ಇದು ಯಾವ ಕಾಲಕ್ಕೆ ಬರುತ್ತೆ? ವರ್ತಮಾನ ಕಾಲಕ್ಕಲ್ಲ, ಯಾವುದಕ್ಕೆ ಬರುತ್ತೆ? ಭೂತಕಾಲಕ್ಕೆ. ಆಲ್ರೆಡಿ ಆಗಿದೆ. ಸ್ಪರ್ಧೆಯಲ್ಲಿ ಗೆದ್ದನು, ಅವನಿಗೆ ಬಹುಮಾನ ನೀಡಿದರು, ರಾಜು ಬಹುಮಾನ ಪಡೆದುಕೊಂಡನು. ಜನರು
ಚಪ್ಪಾಳೆ ತಟ್ಟಿದರು, ರಾಜು ಸಂತೋಷದಿಂದ ನಕ್ಕನು. ಇಲ್ಲಿ ಓಡಿದನು, ಗೆದ್ದನು, ನೀಡಿದರು, ಪಡೆದುಕೊಂಡರು, ತಟ್ಟಿದರು, ನಕ್ಕನು. ಈ ಪದಗಳಿಗೆ ತೆರೆಯನ್ನು ಹೇಳ್ತಿದ್ದಾರೆ. ಹೌದಲ್ವಾ? ನೀವು ಬುಕ್ ಇಟ್ಕೊಳ್ಳಿ. ಬುಕ್ ಇಟ್ಕೊಂಡ್ರೆ ಮಾತ್ರ ಅರ್ಥ ಆಗತ್ತೆ. ಬುಕ್ ಇಟ್ಕೊಂಡಿದ್ರಾ? ಸರಿ. ಇಲ್ಲಿ ರಾಜು ಸ್ಪರ್ಧೆಗಳು ಏನು ಮಾಡಬೇಕಲ್ಲಿ ಬರಿಬೇಕಾದ್ರೆ, ರಾಜು ಓಟದ ಸ್ಪರ್ಧೆಯಲ್ಲಿ ಓಡಿದನು ಅಂತಿದೆ. ನಾವು ನೆಕ್ಸ್ಟ್ ಭೂತಕಾಲಕ್ಕಲ್ಲ ಭವಿಷ್ಯತ್ ಕಾಲಕ್ಕೆ ಬರಿಬೇಕು. ಹೇಗೆ ಬರೆಯೋದು? ಓಡಿದನು ಅನ್ನಕ್ಕೆ ಓಡುವನು. ಏನು ಬರಿಬೇಕು? ಓಡುವನು. ನೆಕ್ಸ್ಟ್ ಏನಿದೆ? ಸ್ಪರ್ಧೆಯಲ್ಲಿ ಗೆದ್ದನು. ಅವಾಗ ನಾವೇನು ಬರಿಬೇಕಿಲ್ಲಿ? ಏನು ಬರಿಬೇಕು ನಾವು? ಸ್ಪರ್ಧೆಯಲ್ಲಿ ಗೆಲ್ಲುವನು. ಓಡುವನು, ಗೆಲ್ಲುವನು. ಏನಿದೆ ನೆಕ್ಸ್ಟು? ಅವನಿಗೆ ಬಹುಮಾನ ನೀಡಿದರು ಅಂತಿದೆ. ಅದು ನಾವೇನು ಮಾಡಬೇಕು? ಅವನಿಗೆ ಬಹುಮಾನ ನೀಡುವರು. ಈ ರೀತಿ ಬರೀಬೇಕು. ನೆಕ್ಸ್ಟು ರಾಜು ಬಹುಮಾನ ಪಡೆದುಕೊಂಡನು ಅಂತಿದೆ. ನಾವೇನು ಬರೀಬೇಕು? ಪಡೆದುಕೊಳ್ಳುವನು ಅಂತ ಹೇಳಿ ಬರೀಬೇಕು. ನೆಕ್ಸ್ಟು ಜನರು ಚಪ್ಪಾಳೆ ತಟ್ಟಿದರು ಅಂತಿದೆ. ನಾವೇನು ಬರೀಬೇಕು? ಜನರು ಚಪ್ಪಾಳೆ ತಟ್ಟುವರು. ಹಾಗೆ ನೆಕ್ಸ್ಟ್ ಲಾಸ್ಟ್ ಏನಿದೆ? ನೀವು ನನಗೆ ಜಾಗ ಆಗಲ್ಲ ಅಂತ ಹೇಳಿ ಈ ರೀತಿ ಸೆಂಟೆನ್ಸ್ ವೈಸ್ ಬರ್ತೀವಿ. ನೀವು ಕೆಳಗಡೆ ಲೈನ್ ಕೊಟ್ಟಿರಲ್ಲ, ಸೊ ಕಂಟಿನ್ಯೂಸ್ ಆಗಿ ಬರಿತಾ ಹೋಗ್ಬೇಕು. ಗೊತ್ತಾಯ್ತಲ್ಲ? ರಾಜು ಸಂತೋಷದಿಂದ ನಕ್ಕನು ಅಂತಿದೆ. ಇಲ್ಲಿ ನಾವೇನು ಬರಬೇಕು? ರಾಜು ಸಂತೋಷದಿಂದ ನಗುವನು. ಗೊತ್ತಾಯ್ತಲ್ಲ? ಓಡುವನು, ಗೆಲ್ಲುವನು, ನೀಡುವನು, ಪಡೆದುಕೊಳ್ಳುವನು, ತಟ್ಟುವರು, ನಗುವನು. ಈ ರೀತಿ ನಾವು ವಾಕ್ಯಗಳನ್ನ ನಡೆದಿರುವಂಥ ಘಟನೆಯನ್ನು ನಾವು ಯಾವುದಕ್ಕೆ ಮಾಡಿದ್ದೀವಿ? ಭವಿಷ್ಯತ್ ಕಾಲಕ್ಕೆ ಪರಿವರ್ತನೆಯನ್ನು ಮಾಡಿದ್ದೀವಿ. ಹಾಗಾದರೆ ನೆಕ್ಸ್ಟ್ ನೋಡ್ತಾ ಹೋಗೋಣ. ಗೊತ್ತಾಯ್ತಲ್ಲ ಇದು? ನಾನಾ ಪದಗಳನ್ನು ಬರೆಯಿರಿ. ನಾನಾ ಅರ್ಥ ಪದಗಳನ್ನು ಅಂದರೆ ಒಂದೇ ಪದ ಇರುತ್ತೆ, ಎರಡು ಅರ್ಥ ಬರುತ್ತೆ. ನಿಮಗೆ ಫಾರ್ ಎಕ್ಸಾಂಪಲ್ ಆರಿ ಅಂದರೆ ಶತ್ರು, ಹಾಗೆ ತಿಳಿ ಅಂತಲೂ ಸಹ ಇರುತ್ತೆ. ಇಂಗ್ಲೀಷಲ್ಲೂ ಸಹ ಒಂದೇ ಪದಕ್ಕೆ ಎರಡೆರಡು ಅರ್ಥ ಬರುತ್ತಲ್ವ, ಅದೇ ರೀತಿ ಕನ್ನಡದಲ್ಲೂ ಸಹ. ಈಗ ನಾವು ಅದನ್ನು ಬರೆಯೋಣ. ಫಸ್ಟು ತೆರೆ ಅಂತ ಕೊಟ್ಟಿದ್ದಾನೆ. ಇದಕ್ಕೆ ಯಾವ್ಯಾವ ರೀತಿ ಅರ್ಥ ಬರಿಬೋದು? ತೆರೆ ಏನು? ತೆರೆಗೆ ಅರ್ಥ ಇನ್ನೊಂದು ಏನಪ್ಪ ಅಂದರೆ ಒಂದು ನೀರಿನ ಅಲೆ, ಅದಕ್ಕೆ ನಾವು ತೆರೆ ಅಂತಲೂ ಸಹ ಕರಿತೀವಿ. ಅದೇ ಇನ್ನೊಂದು ಅರ್ಥ ಅಂದರೆ ಪರದೆ. ತೆರೆ ಎಳೆದರು ಅಂತ ಹೇಳಿ ಹೇಳ್ತಾರಲ್ಲ, ಪರದೆ ಅಂತಲೂ ಅರ್ಥ ಬರುತ್ತೆ. ನೆಕ್ಸ್ಟ್ ಅಲೆ. ಇದಕ್ಕೆ ನಾವು ಅರ್ಥ ಬರೆಯೋದಾದ್ರೆ ಅಲೆ ಅಂದರೆ ಏನು? ಅಲೆ ಎಲ್ಲಾದರೂ ಅಲ್ಕೊಂಡಿರೋ ಅಂತ ಹೇಳಿ ಹೇಳ್ತಾರಲ್ವ, ಬೈತಾರಲ್ವಾ, ಬರೀ ರೋಡಲ್ಲೇ ಅಲಿತಿರ್ತೀಯ ಅಂತ ಹೇಳಿ. ಅಲಿತಿರ್ತೀಯ ಅಂದರೆ ಏನರ್ಥ? ಸುತ್ತಾಟ. ಅದು ಸಹ ಅರ್ಥ ಬರುತ್ತಲ್ವಾ, ಸುತ್ತಾಟ. ಹಾಗೆ ನೆಕ್ಸ್ಟ್ ಇನ್ನೊಂದು ಹೇಳೋದಾದ್ರೆ
ಅಲೆ, ಸಮುದ್ರದ ಅಲೆಗಳು, ಅದಕ್ಕೆ ತೆರೆ ಅಂತಲೂ ಸಹ ನಾವು ಕರಿತೀವಿ. ನೆಕ್ಸ್ಟ್ ಮೂರನೇದು ತೊರೆ. ತೊರೆ ಅಂದರೆ ಇಲ್ಲಿ ತ್ಯಜಿಸು ಅಂತಲೂ ಸಹ ಅರ್ಥ ಆಗುತ್ತೆ. ಹಾಗೆ ಬಿಟ್ಟು ಕೊಡು, ನಾನು ಇದನ್ನು ತೊರೆದು ಬಿಡ್ತೀನಿ, ಈ ಜೀವನವನ್ನೇ ಸಾಕು ತೊರೆದು ಬಿಡ್ತೀನಿ ಅಂತ ಕೆಲವರು ಹೇಳ್ತಾರಲ್ಲ, ಅದು ತೊರೆ ಅಂದರೆ ಬಿಟ್ಟು ಬಿಡು ಅಂತಲೂ ಸಹ ಆಗತ್ತೆ. ಬಿಟ್ಟು ಕೊಡು. ಆಮೇಲೆ ಇನ್ನೊಂದು ಅರ್ಥ ನೋಡೋದಾದ್ರೆ ಸಣ್ಣದಾಗಿ ಜರಿಗಳು ಬರ್ತಾ ಇರುತ್ತೆ, ಆ ಜರಿಗಳಿಗೂ ಸಹ ನಾವು ತೊರೆ ಅಂತೇಳಿ ಕರಿತೀವಿ. ಜರಿಗೆ, ನಾವು ನೀರಿನ ಜರಿಗೆ ಏನಂತ ಕರಿತೀವಿ, ನಾವು ತೊರೆ ಅಂತಲೂ ಸಹ ಕರಿತೀವಿ. ನೆಕ್ಸ್ಟ್ ಕರಿ. ಕರಿ ಕರಿ ಅಂದರೆ ಏನು, ಕಪ್ಪು ಬಣ್ಣನೂ ಸಹ ಆಗತ್ತೆ. ಹಾಗೆ ನೆಕ್ಸ್ಟು ಮತ್ತೆ ಕೂಗು, ಅವನ್ನ ಕರಿ ಅಂತ ಹೇಳಿ ಕರೆಯೋದಿಲ್ವಾ, ಹೇಳ್ತೀವಲ್ಲ, ಅದೇ ರೀತಿ ಕೂಗು ಅಥವಾ ಆನೆ, ಇದಕ್ಕೆ ಸುಮಾರು ಅರ್ಥಗಳು ಬರುತ್ತೆ. ನಾವು ಈ ಅರ್ಥಗಳನ್ನು ಯಾವ ರೀತಿ ನಾವು ನೋಡಬೇಕು ಅಂದರೆ ವಾಕ್ಯವನ್ನು ನೋಡಿದಾಗ, ಅಂದರೆ ಈ ಪದಗಳನ್ನು ಬಳಸಿ ವಾಕ್ಯ ರಚನೆ ಮಾಡಿದಾಗ ನಾವು ಅದರಲ್ಲಿ ಯಾವುದು ಸರಿಯಾದಂಥ ಅರ್ಥ ಬರುತ್ತೆ ಅಂತೇಳಿ ನೋಡಿ ತಗೋಬೇಕಾಗತ್ತೆ. ಒಂದು ಪದಕ್ಕೆ ನಾನಾ ಅರ್ಥಗಳನ್ನು ನಾವು ನೋಡ್ಬೋದು. ತೆರೆ ನೀರಿನ ಅಲೆ ಅಥವಾ ಪರದೆ, ಅಲೆ ಸುತ್ತಾಟ ಅಥವಾ ನೀರಿನ ಅಲೆ, ತೊರೆ ಅಂದರೆ ಬಿಟ್ಟು ಕೊಡು ಅಥವಾ ನೀರಿನ ಜರಿ, ಕರಿ ಅಂದರೆ ಕಪ್ಪು ಅಥವಾ ಕೂಗು ಅಂಥೇಳಿ. ಗೊತ್ತಾಯ್ತಲ್ಲ ಮಕ್ಕಳ? ಈ ನೋಟ್ಸನ್ನೆಲ್ಲ ಕಂಪ್ಲೀಟ್ ಮಾಡಬೇಕು. ಗೊತ್ತಾಯ್ತಲ್ಲ?